ಒಂದು ಕಡೆ ಬಿರು ಬೇಸಿಗೆಯಲ್ಲಿ ಬೆಂಗಳೂರಿನ ಜನ ನಲುಗಿ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ BMTC ಬಸ್ಗಳು, ಅದರಲ್ಲೂ ಈ ಎಲೆಕ್ಟ್ರಿಕ್ ಬಸ್ಗಳು ಎಲ್ಲೆಂದರಲ್ಲಿ ಕೈ ಕೊಟ್ಟು ನಿಲ್ತಾ ಇವೆ. ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಡೋದು, ಆಮೇಲೆ ಪ್ರಯಾಣಿಕರನ್ನೆಲ್ಲ ಬೇರೆ ಬಸ್ ಹತ್ಕೊಂಡು ಹೋಗಿ ಅನ್ನೋದು, ಹೀಗೆ ಅನೇಕ ಸಮಸ್ಯೆಗಳಾಗ್ತಾ ಇದೆ. ಈ ಬಸ್ಗಳ ನಿರ್ವಹಣೆ BBMP ವತಿಯಿಂದ BMTC ವತಿಯಿಂದ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಹೀಗೆ ಎಲೆಕ್ಟ್ರಿಕ್ ಬಸ್ಗಳು ಎಲ್ಲೆಂದರಲ್ಲಿ ಕೈ ಕೊಟ್ಟು ನಿಲ್ಲೋದು ಯಾಕೆ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. BMTC ಎಲೆಕ್ಟ್ರಿಕ್ ಬಸ್ಗಳು ಟ್ರಬಲ್ ನಡು ರಸ್ತೆಯಲ್ಲೇ ಕೆಟ್ಟು ನಿಲ್ಲುತ್ತಿವೆ. ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆಯಲ್ಲಿ ಎಡವುತ್ತಿದೆಯಾ BMTC? ಹೌದು, ಬಿರು ಬಿಸಿಲ ಬೇಗೆ ಇನ್ನಿಲ್ಲದಂತೆ ಬೆಂಗಳೂರಿಗರನ್ನ ಕಾಡುತ್ತಿದೆ. ಇದರ ಜೊತೆಗೆ ಈಗ BMTC ಬಸ್ಗಳು ಎಲ್ಲೆಂದರಲ್ಲಿ ಕೈಕೊಡ್ತಿರೋದು ತಲೆ ಬಿಸಿ ಮಾಡಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ, ಅದು ನಡು ರಸ್ತೆಯಲ್ಲೇ ಬಸ್ಗಳು ವಿವಿಧ ಕಾರಣಗಳಿಂದ ಕೆಟ್ಟು ನಿಲ್ಲುತ್ತಿವೆ. ಇದರಿಂದ ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಸಾರ್ವಜನಿಕರಿಗೂ ತೊಂದರೆಯಾಗುತ್ತಿದೆ. ಕೆಟ್ಟು ನಿಲ್ಲುತ್ತಿರುವ ಬಸ್ಗಳಿಂದ ಈಗಿರುವ ಟ್ರಾಫಿಕ್ ಸಮಸ್ಯೆಗೆ ಮತ್ತಷ್ಟು ಅಡಿಷನಲ್ ಸೇರಿದಂತಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಇದಕ್ಕೆ BMTC ನಿರ್ವಹಣೆಯೇ ಕಾರಣ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಹಾಗಾದ್ರೆ ನಗರದ ಎಲ್ಲೆಲ್ಲಿ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ? ಎಲ್ಲೆಲ್ಲಿ BMTC ಎಲೆಕ್ಟ್ರಿಕ್ ಬಸ್ಗಳು ಕೆಟ್ಟು ನಿಂತಿದ್ವು ಅಂತ ಕೇಸ್ ಫೈಲ್ ನೋಡೋದಾದ್ರೆ, ಕೇಸ್ ನಂಬರ್ 1 ಕ್ವೀನ್ಸ್ ರೋಡ್, ಕೇಸ್ ನಂಬರ್ 2 ಬಾಳೆಕುಂದ್ರಿ ಸರ್ಕಲ್, ಕೇಸ್ ನಂಬರ್ 3 ದೇವರಾಜ ಅರಸು ರಸ್ತೆ, ಕೇಸ್ ನಂಬರ್ 4 TVS ಕ್ರಾಸ್ ಜಂಕ್ಷನ್, ಕೇಸ್ ನಂಬರ್ 5 ವೈಟ್ ಫೀಲ್ಡ್ ಮುಖ್ಯ ರಸ್ತೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಬಸ್ ನಡು ರಸ್ತೆಯಲ್ಲಿ ನಿಂತು ವಾಹನ ಸವಾರರು ಪರದಾಡುವುದನ್ನು ತಪ್ಪಿಸಲು ಸಾಮಾಜಿಕ ಜಾಲತಾಣದ ಮೂಲಕ ಬಸ್ಸಿನ ಫೋಟೋ ಸಹಿತ ಮನವಿ ಮಾಡುತ್ತಿದ್ದಾರೆ. ಕಳೆದ ಶುಕ್ರವಾರ ಒಂದೇ ದಿನ 6-7 ಕಡೆ ಬಸ್ಗಳು ಕೆಟ್ಟು ನಿಂತಿವೆ. ಇದರಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಇದ್ದು ಅವುಗಳ ನಿರ್ವಹಣೆಯಲ್ಲಿ ಲೋಪಗಳನ್ನ ಮಾಡಲಾಗ್ತಿದೆಯಾ ಎನ್ನುವ ಅನುಮಾನ ಮೂಡುತ್ತಿದೆ. ಒಟ್ಟಾರೆ BMTC ಬಸ್ಗಳು ಕೆಟ್ಟು ನಿಲ್ಲೋದು ಮಾಮೂಲಿ ಎನ್ನುವಂತಾಗಿದೆ. ಇದರ ಜೊತೆಗೆ ಈಗ ಎಲೆಕ್ಟ್ರಿಕ್ ಬಸ್ಗಳು ಕೆಟ್ಟು ನಿಲ್ಲೋದು ನಿರ್ವಹಣೆ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.